ದಿನಾಂಕ 18/9/2025 ಗುರುವಾರ ಮುಂಜಾನೆ 10 ಗಂಟೆಗೆ ನಡೆಯಲಿದ್ದು, ಅದರ ಪೂರ್ವಭಾವಿ ಪತ್ರಿಕಾಗೋಷ್ಠಿ ಶ್ರೀ ಎನ್.ಎಸ್. ಗೋಳಿಪಲ್ಲೆ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಶ್ರೀ ಜಗಜ್ಯೋತಿ ಬಸವೇಶ್ವರರು ಹಾಗೂ ಮರೆಗುದ್ದಿಯ ಶ್ರೀ ಗುರು ದಿಗಂಬರೇಶ್ವರರ ಕೃಪಾ ಆಶೀರ್ವಾದದಿಂದ 1997ರಲ್ಲಿ ಪ್ರಾರಂಭವಾಯಿತು. ಅಂದು ಕೇವಲ 500 ಜನ ಸದಸ್ಯರಿಂದ 5 ಲಕ್ಷ ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಇಂದು 5,000 ಜನ ಸದಸ್ಯರನ್ನು ಹೊಂದಿದೆ. 3,50,00,000ದಷ್ಟು ಷೇರು ಬಂಡವಾಳ ಹೊಂದಿದೆ. ಇದಕ್ಕೆಲ್ಲ ಷೇರುದಾರರ, ಗ್ರಾಹಕರ ಪ್ರೀತಿ, ವಿಶ್ವಾಸ ಕಾರಣ. ವರ್ಷದಿಂದ ವರ್ಷಕ್ಕೆ ಸಂಸ್ಥೆ ಉತ್ತಮ ಮಟ್ಟಕ್ಕೆ ಬೆಳೆಯುತ್ತದೆ. ರಾಜ್ಯದಲ್ಲಿ ಉತ್ತಮ ಲಾಭಾಂಶ ಮತ್ತು ಯಶಸ್ವಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆಯ ಶಾಖೆಗಳನ್ನು ಹೊಂದಿದ್ದು, ಹಲವಾರು ವಿದ್ಯಾವಂತರಿಗೆ ಉದ್ಯೋಗ ಕೊಡುವ ಕೆಲಸ ಕೂಡ ನಮ್ಮ ಸಂಸ್ಥೆ ಮಾಡಿದೆ. ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ತ್ವರಿತ ಗತಿಯಲ್ಲಿ ಸಾಲವನ್ನು ನೀಡಿ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇನ್ನು ಆಭರಣಗಳ ಮೇಲೆ, ವಾಹನಗಳ ಮೇಲೆ ರೈತರಿಗೆ ನಮ್ಮ ಸಂಸ್ಥೆ ಸಾಲ ನೀಡಿ ಅನುಕೂಲ ಮಾಡಿದೆ. ನಮ್ಮ ಸಂಸ್ಥೆಯ ಯಶಸ್ವಿಗೆ ನಮ್ಮ ಆಡಳಿತ ಮಂಡಳಿಯ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸಾಕಷ್ಟು ಶ್ರಮ ಪಟ್ಟಿದ್ದು, ಇದರ ಪ್ರತಿಫಲವಾಗಿ ಇಂದು ಸಂಸ್ಥೆ ಇಷ್ಟು ಯಶಸ್ವಿಯಾಗಿದೆ. ಕಾರಣ, ಈ 28ನೇ ವಾರ್ಷಿಕ ಮಹಾಸಭೆಗೆ ಎಲ್ಲ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಆಡಳಿತ ಮಂಡಳಿ, ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಹಿತೈಷಿಗಳು ಉಪಸ್ಥಿತಿಯಲ್ಲಿದ್ದರು. ನನ್ನ ಜೊತೆಗೆ ಉಪಸ್ಥಿತಕ್ಕಂಥ ನಮ್ಮ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಗೂ ನಮಸ್ಕರಿಸಿ, ಹಾಗೆ ಟಿವಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿಶ್ವಗುರು ಮಹಾಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರ ಮಹಾ ಶುಭ ದಿನದಂದು ಮರೆಗುದ್ದಿಯ ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಅಪ್ಪಗಳವರ ಕೃಪಾ ಆಶೀರ್ವಾದದಿಂದ ಪ್ರಾರಂಭಿಸಲ್ಪಟ್ಟ ಸಂಸ್ಥೆ ಬರೋಬ್ಬರಿ ಇವತ್ತಿಗೆ 28 ವರ್ಷಗಳು ಸಂದವು. ಆ ಸಂದರ್ಭದೊಳಗ ಅವತ್ತು 1997ನೇ ಇಸ್ವಿ ಕೇವಲ 500 ಜನರಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ, 5 ಲಕ್ಷ ಷೇರು ಬಂಡವಾಳ ಹೊಂದಿರತಕ್ಕಂಥ ಸಂಸ್ಥೆ ಇವತ್ತಿನ ಬೃಹದಾಕಾರವಾಗಿ ಬೆಳೆದು 5,011ರಷ್ಟು ಸದಸ್ಯರಿದ್ದು 3,40,00,000ದಷ್ಟು ಷೇರು ಬಂಡವಾಳ ಜಮಾ ಆಗಿದ್ದು, ಈ ಭಾಗದ ಎಲ್ಲ ಗ್ರಾಹಕರ, ಷೇರುದಾರರ ಪ್ರೀತಿ, ವಿಶ್ವಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಪ್ರಾರಂಭಿಸಿದಂತಹ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯತ್ತ ಹೆಜ್ಜೆ ಇಡುತ್ತಾ ನಿರಂತರ 27 ವರ್ಷಗಳವರೆಗೆ 12%ನಷ್ಟು ಲಾಭಾಂಶ ಕೊಟ್ಕೋತಾ ಬಂದಿದ್ದು, ಪ್ರಸಕ್ತ ಸಾಲಿನೊಳಗ ನೂತನ ಆಡಳಿತ ಮಂಡಳಿಯು ಇದೇ ವರ್ಷ ಜನವರಿಯಿಂದ ಆಡಳಿತಕ್ಕೆ ಬಂದಿದ್ದು, ನಾವು ಎಲ್ಲ ಆಡಳಿತ ಮಂಡಳಿಯ ಚರ್ಚೆ ಮಾಡಿದ ಪ್ರಕಾರ 15% ಲಾಭಾಂಶವನ್ನು ಷೇರು ಸದಸ್ಯರು ಕೊಡಬೇಕಂತ ನಿರ್ಣಯಿಸು. ಅದು ನಾಳೆ ನಡೆಯುವ ಜನರಲ್ ಬಾಡಿ ಮೀಟಿಂಗ್ ಒಳಗೆ ಅದನ್ನು ಮಂಡಿಸಿತು. ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಈ ರಾಜ್ಯದಲ್ಲೂ ಎಲ್ಲಾದರೂ ಒಂದು ಕಂಡದ್ದಿದ್ರೆ ಲಾಭಾಂಶ ಮಾಡುವಂತದ್ದು ಸಂಸ್ಥೆ, ಅದನ್ನು ನಮ್ಮದು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ 85 ಕೋಟಿ ರೂಪಾಯಿ ದುಡಿ ಬಂಡವಾಳವನ್ನು ಹೊಂದಿ 1,72,00,000 ರೂಪಾಯಿದಷ್ಟು ನಿವ್ವಳ ಲಾಭ ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮದು ಅನ್ನುವಂಥ ಮಾತುಗಳನ್ನ ಹೆಮ್ಮೆಯಿಂದ ಹೇಳುವಂಥದ್ದು. ಈ ಎಲ್ಲ ಅಭಿವೃದ್ಧಿಗೆ ನನ್ನ ಜೊತೆ ಕೆಲಸ ಮಾಡತಕ್ಕಂಥ ಎಲ್ಲ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಗ್ರಾಹಕರು, ಹಿತೈಷಿಗಳು, ಆಮೇಲೆ ಶ್ರೀ ಮರೆಗುದ್ದಿ ಮಠದ ಇವತ್ತಿನ ಪ್ರಸ್ತುತ ಶ್ರೀಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ತೋಂಟದಾರ ಮಹಾಸ್ವಾಮಿಗಳು ಅವತ್ತಿನ ದಿವಸ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿಸುವಂತ ಸಂದರ್ಭದೊಳಗೆ ಕಾಶಿಯೊಳಗ ಬನಾರಸ್ ವಿಶ್ವವಿದ್ಯಾಲಯದಲ್ಲೂ MA ಓದ್ತಿದ್ರು. ಅವರು ಸ್ಪೆಷಲಿ ಕರೆಸಿ ಬಿದಿರಿ ಶ್ರೀಗಳ ಸಾನ್ನಿಧ್ಯ, ಅವರ ನೇತೃತ್ವದೊಳಗೆ ಅಮೃತ ಹಸ್ತ ಪ್ರಾರಂಭಿಸಿದಂತ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ನಮ್ಮ ನಿರೀಕ್ಷೆ ಮೀರಿ ಪ್ರಗತಿ ಸಾಧಿಸಿಕೊಳ್ತಾ ಬಂದದ್ದು ಒಂದು ಗ್ರಾಹಕರ ಸಹಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಎಷ್ಟು ಭಗವಂತ ಆಶೀರ್ವಾದ ಮಾಡ್ಯಾರಪ್ಪ ಬಸವಣ್ಣ ಅವರ ಮೇಲೆ ನಾವು ಭಕ್ತಿ ಇಟ್ಟದಕ್ಕಂದ್ರೆ, ಇದನ್ನೂ ಸಹಿತ 97ರ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿದ್ರು. 12 ವರ್ಷಗಳ ಕೆಳಗಡೆ ಜಮಖಂಡಿ ಮಹಾನಗರ 2ನೇ ಶಾಖೆಯಾಗಿ ಅವತ್ತು ಬಸವ ಜಯಂತಿ ದಿನ ಉದ್ಘಾಟನೆ ಮಾಡಿದಂಥದ್ದು. ಆಮೇಲೆ ಈ 3 ವರ್ಷಗಳ ಕೆಳಗಡೆ ಮುಧೋಳ, ಬಿಳಿಗಿ, ಗುಣದಾಳ 3 ಶಾಖೆಗಳನ್ನು ಕೂಡ ಬಸವ ಜಯಂತಿ ಶುಭ ದಿನದಂದು ನಾವು ಪ್ರಾರಂಭಿಸಿದ್ದು ನಮ್ಮ ಗುರುಗಳ ಆಶೀರ್ವಾದ ಅನ್ನುವಂಥ ಮಾತುಗಳನ್ನ ಹೇಳಿ, ಇನ್ನು ಮೇಲೆ ಮುಂದಿನ ದಿನಮಾನದೊಳಗ ಬಿಜಾಪುರ ಜಿಲ್ಲೆಯೊಳಗ ಈಗಾಗಲೇ ಗುಣದಾಳದಾಗ ನಮ್ಮ ಶಾಖೆ ಅತ್ಯುತ್ತಮ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು 25 ಕೋಟಿ ರೂಪಾಯಿ ಸಂಸ್ಥೆ ಆಗೈತೆ ಅಲ್ಲೇ. ಮತ್ತ ನಮ್ಮದು
ಪ್ರಥಮದೊಳಗೆ ಕೇವಲ ಗಲಗಲಿ ಮತ್ತು ರಬಕವಿ ಎಡ್ಡಳ್ಳಿಗೆ ಅಷ್ಟೇ ಸೀಮಿತ ಆಗಿರ್ತಂತ ಸಂಸ್ಥೆ ಒಂದು ಎರಡು ಮೂರು ವರ್ಷಗಳ ನಂತರ ಬಿಳಿಗಿ ತಾಲೂಕು ಮಟ್ಟಕ್ಕೆ ಅದನ್ನು ಬೆಳೆಸಿದ್ವು. ಹಾಗೇನೆ ಬಾಗಲಕೋಟೆ ಜಿಲ್ಲಾ ಮಟ್ಟಕ್ಕೂ ಕ್ಷೇತ್ರವನ್ನು ವಾಡಾಯಿಸಿದಾಗಂತ ಸಂದರ್ಭ ಬಿಟ್ಟು ಬಿಜಾಪುರ ಜಿಲ್ಲೆದೊಳಗೆ ನಾವು ವ್ಯವಹಾರ ಮಾಡುವಂತ ಕಸ್ಟಮರ್ಸ್ ಭಾಳ ಬಳಿ ದಾಟಿದ್ರನ ಬಿಜಾಪುರ ಜಿಲ್ಲೆ ಮೇಜರ್ ಆಗಿ ಅಲ್ಲಿ ನಾವು ಅಲ್ಲಿಯೂ ಸಹಿತ ಆ ಜಿಲ್ಲಾ ಪರ್ಮಿಷನ್ ತಗೊಂಡ ಅಲ್ಲೂ ಗುಣದಾಳದಾಗ ಶಾಖೆ ಮಾಡಿವು. ಇನ್ನ ನಮ್ಮ ಸಂಕಲ್ಪ ಏನೈತಪ್ಪ ಅಂತ ಕೇಳಿದ್ರೆ ಆಡಳಿತ ಮಂಡಳಿದು ಈಗ ಸದ್ಯ 5ನೇ ಶಾಖೆ ಪ್ರಾರಂಭ ಮಾಡಬೇಕಾಗೈತಿ. ನಾವು ಯಾವ ವಿಶ್ವಗುರು ಮಹಾಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರ ಹುಟ್ಟು ಸ್ಥಳ ಬಸವನ ಬಾಗೇವಾಡಿಯೊಳಗ ನಮ್ಮ ಗುರುಗಳ ಗದ್ದಿಗೆ ಹೋಗಿ ಸಂಕಲ್ಪ ಮಾಡಿ ಅದನ್ನ ನಾನು ಆಶೀರ್ವಾದ ತಗೊಂಡಂತ ಸಂದರ್ಭ ಈ ಸರ್ತೆ ಬಸವನ ಬಾಗೇವಾಡಿಯೊಳಗ ನಮ್ಮ 5ನೇ ಶಾಖೆಯಾಗಿ ನಾವು ಪ್ರಾರಂಭ ಮಾಡುವ ವಿಚಾರದೊಳಗೆ ಆಡಳಿತ ಮಂಡಳಿ ಈಗಾಗಲೇ ಅದನ್ನ 5-6 ತಿಂಗಳಿಂದ ಚಲಾವಣೆ ನಡೆದೈತೆ ಆ ವಿಚಾರ. ಅದೇ ರೀತಿಯಾಗಿ ಗುಣದಾಳಕ್ಕೆ ನಮ್ಮ ಹೆವಿ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನೆರೆ ಮಮದಾಪುರ ಅಂತೇಳಿ ಒಳ್ಳೆ ಕಮರ್ಷಿಯಲ್ ಬಿಸಿನೆಸ್ ಏರಿಯಾ ಅದು. ಅಲ್ಲೂ ಸಹಿತ ನಾವು ಈ ಸರಿ ಡಿಸೆಂಬರ್ ನೋಡಿದ 2 ಶಾಖೆಗಳನ್ನ ಬಿಜಾಪುರ ಜಿಲ್ಲೆದಾಗ ಪ್ರಾರಂಭ ಮಾಡಿಸುವ ಗುರಿ ಹೊಂದಿವು. ನೆಕ್ಸ್ಟ್ ಇಯರ್ ಡಿಸೆಂಬರ್ ಅನ್ನೋ ತನಕ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗ ಲೋಕಾಪುರ್ನಾಗ ಒಂದು, ಮಹಾಲಿಂಗಪುರ್ನಾಗ ಒಂದು, ಬನಟ್ರಬಕೈ ಅಥವಾ ತೇರದಾಳ 2ರಾಗ ಒಂದು, ಅಲ್ಲಿ ನಮ್ಮ ಜಿಲ್ಲಾದಾಗ ಮುಂದಿನ ವರ್ಷ ಡಿಸೆಂಬರ್ 3 ಶಾಖೆ. ಬಿಜಾಪುರದಾಗ ಈಗಾಗಲೇ 2 ಹೇಳಿ ನಿಮಗೆ, ಈಗಾಗಲೇ 4 ಅದಾವ, ಇನ್ನು 5 ಕೂಡಿದ್ರೆ 9, ಹೆಡ್ ಆಫೀಸ್ ಹಿಡಿದ್ರೆ 10 ಶಾಖೆ. ಇಲ್ಲಿ ನಮ್ಮ ಕಡೆ RD ಏಜೆಂಟ್ರಾಗಿ, ಪಿಗ್ಮಿ ಏಜೆಂಟ್ರಾಗಿ, ಕಾಂಟ್ರಾಕ್ಟ್ ಬೇಸ್ ಸಿಬ್ಬಂದಿಯಾಗಿ, ನಮ್ಮೆಲ್ಲ ರೆಗ್ಯುಲರ್ ಸಿಬ್ಬಂದಿಯಾಗಿ 55 ಜನ ಕೆಲಸ ಮಾಡ್ತಾರೆ. ಇವತ್ತ ಇನ್ನೂ ಹೆಚ್ಚು ಜನರಿಗೆ ಉದ್ಯೋಗ ಕೊಡುವ ಅವಕಾಶವನ್ನ ನಮ್ಮ ಆಡಳಿತ ಮಂಡಳಿ ಹೊಂದೈತಿ. ಇನ್ನೂ ಸಹಿತ ಭವಿಷ್ಯದೊಳಗ ಸಾಕಷ್ಟು ಅವಕಾಶಗಳ ನಮಗದಾವು. ಮತ್ತ ಈ ವರ್ಷ ಪ್ರಾರಂಭದೊಳಗ ನಾವು ಇಷ್ಟು ವರ್ಷ ಮಾಡಿದ್ರು RD ಅಕೌಂಟ್ಸ್ ಇದ್ದಿದ್ದಿಲ್ಲ ನಮ್ಮ ಕಡೆ. RD ಅಕೌಂಟ್ಗಳನ್ನ ಪ್ರಾರಂಭ ಮಾಡಿದ್ವು. ಹಾಗೇನೆ ಮೊನ್ನೆನೆ ಒಂದು ವಿಚಾರ ಮಾಡಿ ಇದೇ ಸೆಪ್ಟೆಂಬರ್ 1ರಂದು ಆಡಳಿತ ಮಂಡಳಿ ಒಂದು ಅಗದಿ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನ ಜಾರಿಗೊಳಿಸಿ ನಾವು ಎಲ್ಲಾ ಕೋಆಪರೇಟಿವ್ ಸೊಸೈಟಿದೊಳಗ 6 ವರ್ಷಕ್ಕ ಡಬಲ್ ಅದಾವು. ಕೇವಲ ನಿರ್ದಿಷ್ಟ ವ್ಯಕ್ತಿಗಳಿಗೆ ಮಾತ್ರ 5 ವರ್ಷ 9 ತಿಂಗಳ ಡಿಪಾಸಿಟ್ ಡಬಲ್ ಮಾಡ್ಯಾರ. ಒಂದು ಹಿರಿಯ ನಾಗರಿಕರು ಬಿಟ್ರೆ ಮಹಿಳೆಯರು. ನಮ್ಮಲ್ಲಿ ಕಾಮನ್ ಆಗಿ 5 ವರ್ಷ 9 ತಿಂಗಳಿಗೆ ನಾವು 5 ವರ್ಷ 9 ತಿಂಗಳು ಡಬಲ್ ಕೊಡುವಂತ ಯೋಜನೆಯನ್ನು ಮಾಡಿವು. ಹಾಗೇನೆ ಶ್ರೀ ಬಸವೇಶ್ವರ ಬಾಲ ವಿಕಾಸ ಠೇವಣಿ ಯೋಜನೆ ಅನ್ನುವಂಥದ್ದು ನಾವು 1ನೇ ತಾರೀಕಿಂದ ಜಾರಿಗೆ ತಂದೆವು. ಮತ್ತ ಯಾರ ನಮ್ಮಲ್ಲಿ ಸಾಲಗಳ ಸೌಲಭ್ಯ ಕೇಳ್ಕೊಂಡ್ ಬಂದಾರು ಅತಿ ಶೀಘ್ರಗತಿ ಒಳಗ ವ್ಯವಸ್ಥಿತ ರೀತಿ ಒಳಗ ವಾಹನಗಳ ಮೇಲೆ ಸಾಲ ಕೊಡ್ತೀವಿ, ಬಂಗಾರ ಆಭರಣಗಳ ಮೇಲೆ ಸಾಲ ಕೊಡ್ತೀವಿ. ಬಂಗಾರ ಆಭರಣ 7 ಕೋಟಿ ರೂಪಾಯಿ ನಾವು ಸಾಲ ಕೊಟ್ಟು ಬಂಗಾರ ಆಭರಣ ಮೇಲೆ. ಆಮೇಲೆ ಆಸ್ತಿ ಸಾಲ ಅಂಕೂ ನಮ್ಮ ಕಡೆ 50 ಕೋಟಿದಷ್ಟ ಔಟ್ ಆಫ್ 60 ಕೋಟಿ ಸಾಲದೊಳಗ ಬಂಗಾರ ಸಾಲ ಬಿಟ್ಟ 50 ಕೋಟಿ ಅಷ್ಟ ಆಸ್ತಿ ಸಾಲಗಳು ಕೊಟ್ಟು ಅಗ್ರಿಕಲ್ಚರ್ ರೈತರಿಗೆ ಯಾರು ಬ್ಯಾಂಕ್ನೊಳಗೆ ಹೋದ್ರೆ 1 ಲಕ್ಷ ಬಾಳ ಏನಾದ್ರೂ ಬೋರ್ಸ್ ಪೈಪ್ಲೈನ್ಸ್ ಇದ್ರೆ ದೊಡ್ಡ ಇರ್ತಾವ. ಆದ್ರೆ ರೈತರಿಗೆ ಅಡಚಣೆ ಇರೋದ್ರಿಂದ 1 ಎಕರೆಗೆ 2 ಲಕ್ಷ ರೂಪಾಯಿದಂತೆ ನಾವು ರೈತರಿಗೆ 50 ಕೋಟಿ ಅಷ್ಟು ಸಾಲಗಳನ್ನು ನಮ್ಮ ಸಂಸ್ಥೆ ಪರವಾಗಿ 60 ಕೋಟಿ ಒಳಗೆ ಕೊಟ್ಟಂತದ್ದು. ಮತ್ತು ಉಳ್ಕಾದೆಲ್ಲ ವಾಹನ ಸಾಲ, ವೇತನ ಆಧಾರಿತ ಸಾಲ, ಬಂಗಾರ ಸಾಲ, ಆಮೇಲೆ ಜಾಮೀನು ಆಧಾರಿತ ಸಾಲಗಳನ್ನು ಕೊಟ್ಕೊಂಡು ಬಂದೆವು. ಮತ್ತು ನಮ್ಮ ಸಂಸ್ಥೆ ಕೇವಲ ಹಣ ಗಳಿಕೆ ಇಲ್ದನ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಧರ್ಮದ ಎಲ್ಲಾ ಜಾತಿಯ ಜನರಿಗೆ ನಾವು ಸಹಾಯ ಸಹಕಾರ ದೇಣಿಗೆಗಳು ಕೊಡ್ಕೊತ ಈ ಭಾಗದೊಳಗ ಸಾಕಷ್ಟು ಪ್ರತಿಷ್ಠೆ ಹೊಂದಿರತಕ್ಕಂಥ ಸಂಸ್ಥೆ. ಪ್ರತಿ ವರ್ಷ ಜನರಲ್ ಬಾಡಿ ಒಳಗೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಈ 10th PUC ಕಾಲೇಜ್ನಾಗ ಪಾಸ್ ಆಗಿರ್ತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುತ್ತೆ, ಸನ್ಮಾನಿಸ್ತೀವಿ. ವಿವಿಧ ಕ್ಷೇತ್ರಗಳ ಕೆಲಸ ಮಾಡಿರ್ತಕ್ಕಂಥ ಜನರ ಗುರುತಿಸಿ ಸನ್ಮಾನ ಮಾಡ್ತೀವಿ. ಹಾಗೇನೆ ಉತ್ತಮ ಗ್ರಾಹಕರ ಅಂತೇಳಿ ಈ ಸರ್ತೆ ಬೃಹತ್ ಆಕಾರಾಗಿ ಹೊಸ ಆಡಳಿತ ಮಂಡಳಿ ಬರುವುದರಿಂದ ನಾವು ಬಹಳ ವೈಡ್ ಆಗಿ ಕಾರ್ಯಕ್ರಮ ಮಾಡುವುದನ್ನು 18ನೇ ತಾರೀಕಿನ ಇಟ್ಕೊಂಡು ಆ ಕಾರಣವಾಗಿ ಮುಂದೆ ಇನ್ನೂ ನಮ್ಮ ಕಾರ್ಯಕ್ರಮಗಳನ್ನ ಜನರಿಗೆ ಬಸವೇಶ್ವರರ ಸಂಸ್ಥೆ ಹೆಸರಿಟ್ಟುಕೊಂಡು ನಾವು ಕೆಲಸ ಮಾಡಾಕತ್ತು. ಬಸವಣ್ಣನವರ ಒಂದು ಉಪನ್ಯಾಸವನ್ನ ಒಬ್ಬ ಬೈಲೊಂಗಲದ ಸಹೋದರಿ ಶ್ರೀಮತಿ ಪ್ರೇಮ ಕಾಂಗಡಿ ಅವರು ಬರ್ತಾರೋ. ಆ ರೀತಿಯ ಕಾರ್ಯಕ್ರಮದೊಳಗ ನಾವು ಆಹ್ವಾನಿಸು ಬಂದ ನಮಗ ಶುಭಾಶಯ ಹೇಳವರದಾರು. ಮುಂದಿನ ದಿನಮಾನದ ಸಂಸ್ಥೆ ಇನ್ನೂ ಹೆಚ್ಚು ಉತ್ತರೋತ್ತರವಾಗಿ ಬೆಳೆಯಲ್ಲ. ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳ ಆಶೀರ್ವಾದ ಐತಿ. ನಮ್ಮೆಲ್ಲಾ ಕಮಿಟಿಯ ಸರ್ವ ಸದಸ್ಯರ ನಿರ್ದೇಶಕರ ಸಹಕಾರ ಐತಿ. ನಮ್ಮ ಸಿಬ್ಬಂದಿಗಳ, ಅಧಿಕಾರಿಗಳ, ಸಾರ್ವಜನಿಕರ ಅಭಿಮಾನಿ ಬ್ಯಾಂಕಿನ ಮೇಲೆ ಸಾಕಷ್ಟು ಐತಿ ಅನ್ನೋ ಮಾತು ಹೇಳಿ ತಾವು ನಮ್ಮ ಕಾರ್ಯಾಲಯಕ್ಕೆ ಬಂದ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿಗೆ
ಮತ್ತೊಮ್ಮೆ ಸಂಸ್ಥೆ ಆಡಳಿತ ಮಂಡಳಿ ಸಿಬ್ಬಂದಿ ಪರವಾಗಿ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳೋ ಜೊತೆಗೆ ನಿಮ್ಮ ಸಂಪರ್ಕ ನಮಗೂ ನಿರಂತರವಾಗಿಲ್ಲ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರಿ, ಆಡಳಿತ ಮಂಡಳಿ ಆಡಳಿತಕ್ಕೆ ಬಂದ ಮೇಲೆ ನಾವೆಲ್ಲರೂ ಕೂಡ ಏನಾದರೂ ಸಮಾಜಮುಖಿಯಾಗಿ ಸೇವೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮ ಸಂಸ್ಥೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಜನರು ಅದರೊಳಗೆ ಯಾರಾದರೂ ಮೃತಪಟ್ರೆ ಅವ್ರ ಮನೆಗೆ ಹೋಗಿ ಸ್ವಾಂತನ ಹೇಳೋದ್ರ ಜೊತೆಗೆ ಸಂಸ್ಥೆ ಪರವಾಗಿ 5,000 ರೂಪಾಯಿಗಳ ಗೌರವಧನವನ್ನ ಅದನ್ನ ಹಾಕಿ ಅವ್ರಿಗೆ ವಾಪಸ್ ಬರುವ ಜೊತೆಗೆ ಈಗಾಗಲೇ ನಾವು 18 ಜನಗಳ ಹಂಗೆ ನಾವು ಈಗಾಗಲೇ ಕೊಟ್ಟಿವ ನಿಧಿಯನ್ನ, ಮರಣೋತ್ತರ ನಿಧಿ ಅದು. ಹಾಗೆ ನಮ್ಮ ಜಿಲ್ಲೆ ಅಲ್ಲದೆ ಬಿಜಾಪುರ ಜಿಲ್ಲೆದೊಳಗೂ ಕೂಡ 33 ಹಳ್ಳಿಗಳ ನಮ್ಮ ವ್ಯವಹಾರ ಸಂಪರ್ಕ, 33 ಹಳ್ಳಿಗಳು. ಬಾಗಲಕೋಟೆ ಜಿಲ್ಲೆಯೊಳಗೂ 35 ಹಳ್ಳಿ, ಒಟ್ಟು 68 ಹಳ್ಳಿಗಳು 2 ಜಿಲ್ಲೆ ನಡು ನಮ್ಮ ಬಿಸಿನೆಸ್ ಅಗದಿ ಒಳ್ಳೆ ರೈತರ ಜೊತೆಗೆ ಒಳ್ಳೆ ವ್ಯವಹಾರಸ್ಥರ ಕೂಡ ಪ್ರಗತಿ ಪಥದಾಗ ಅದೀವು. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟರೆ ನಮಗೆಲ್ಲರೂ ವಂದಿಸಿ ನನ್ನ ಮಾತು. ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನಿಂಗಪ್ಪ ಗೋಳ್ಪಲ್ಲಿ ಅವರು ವಿಸ್ತಾರವಾಗಿ ನಿಮ್ಗೆಲ್ಲ ಈಗಾಗಲೇ ತಿಳಿಸ್ಯಾರ. ಈಗ ಏನಂದ್ರೆ ನಮ್ ಸಂಸ್ಥೆ 18/9/2025 ಅಂದ್ರೆ ಗುರುವಾರ ದಿವಸ ನಮ್ಮ ಸಭೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದ. ಈ ಸಭೆದು ನಾವು ಎಲ್ಲರಿಗೂ ಈಗಾಗಲೇ ಸಮಕ್ಷವಾಗಿ ಭೇಟಿ ಆದಾಗ ಮತ್ತ ಇದು ಆದಾಗ ನೋಟಿಸ್ಗಳನ್ನ ಎಲ್ಲರಿಗೂ ನಾವು ತಲುಪಿಸೀವಿ. ಮತ್ತ ನೋಟಿಸ್ಗಳನ್ನ ಯಾರಿಗೆ ತಲುಪಿಸಿಲ್ಲ, ಇದೇ ನಮ್ಮ ನೋಟಿಸ್ ಅಂತ ತಿಳ್ಕೊಂಡು ನಮ್ದು ಯಾರಿಂದ ಆದ್ರೂ ನಿಮ್ಗೆ ತಿಳಿದ್ರು ನಮ್ ಸಂಘದ ಸಭೆ ಐತೆ ಅಂತೇಳಿ ಇಂಥ ತಾರೀಕು ಬಂದ್ ಸಮಕ್ಷ ಬಂದ ಮಹಾಸಭೆಗೆ ಹಾಜರಾಗಬೇಕು. ಆಮೇಲೆ ಸಹಕಾರ ಸಂಘ ಇದರದ ಬಾಯ್ಲಾ ಪ್ರಕಾರ ಏನ್ ರೂಲ್ಸ್ ಐತೆ ಅಂದ್ರ 5 ಏನ್ ಮಹಾಸಭೆ ಒಳಗ 2 ಮಹಾಸಭೆ ಕಂಪಲ್ಸರಿ ಹಾಜರ ಆಗ್ಲೇಬೇಕಾಗಿದೆ. ಆಮೇಲೆ ನಮ್ ಸಂಘ ಏನ್ ನಾವು ವ್ಯವಹಾರ ಮಾಡ್ಲಿಕ್ಕೆ ಏನ್ ತಿಳಿಸ್ಯಾರಲ್ಲ ಅಂದ್ರ ಮಿನಿಮಮ್ 1,000 ರೂಪಾಯಿ SP ಖಾತೆದಾಗ ವ್ಯವಹಾರ ಮಾಡ್ಬೇಕು, ಅಥವಾ ಸಾಲಗಳನ್ನು ಪಡೆದಿರ್ಬೇಕು, ಅಥವಾ ಠೇವಣಿ ರೂಪದಾಗ ಇಟ್ಟಿರಬಹುದು. ಈ ಏನ್ ತಿಳಿಸಿದ ಪ್ರಕಾರ ಎಲ್ಲಾ ಸದಸ್ಯರು ವ್ಯವಹಾರ ಮಾಡ್ಲೇಬೇಕು. ಇದು ಸಹಕಾರ ಸಂಘ ಕಾನೂನು ಅದ. ಇದಕ್ಕೆ ಎಲ್ಲರೂ ಕಂಪಲ್ಸರಿ ಪಾಲಿಸ್ಬೇಕಂತ ನನ್ನೊಂದು ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ದಿಗಂಬರೇಶ್ವರಾಯ ನಮಃ. ಶ್ರೀ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗಲಗಲಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಆಡಳಿತ ಮಂಡಳಿಗಳು ನಾನು ತುಂಬದಿಂದ ಸ್ವಾಗತ ಕೋರಿ ನಮ್ಮ ಸಿಬ್ಬಂದಿಯನ್ನು ಅವರಿಗೂ ತುಂಬದ ಸ್ವಾಗತ ಕೋರ್ತಾ ಇದ್ದೇನೆ. ಇಲ್ಲಿಯವರೆಗೆ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಬ್ಯಾಂಕಿನ 1997 ಇಲ್ಲಿವರೆಗೆ ಬಂದಂತ ಎಲ್ಲ ದಾರಿಯನ್ನು ವಿಸ್ತಾರವಾಗಿ ಹೇಳಿದ್ರು. ಸಣ್ಣ ಸಂಸ್ಥೆಯಿಂದ ಈಗ ಬೃಹತ್ತಾಕಾರವಾಗಿ ಬೆಳೆದಂತಹ ಸಂಸ್ಥೆಯ ಬಗ್ಗೆ ಮತ್ತು ನಮ್ಮ ಜಿಲ್ಲೆಯಲ್ಲ 2 ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಒಂದು ಪ್ರಥಮವಾಗಿ ಬೆಳಿಬೇಕು ಅಂತ ದೊಡ್ಡ ಒಂದು ಸಂಸ್ಥೆ ಆಗಬೇಕು ಅಂತ ಕನಸನ್ನು ಹೊತ್ತ ಅಧ್ಯಕ್ಷರಿದ್ದಾರೆ. ನಮ್ಮ ಈಗ ಮೊದಲ 350 ಜನರಿಂದ ಸ್ಟಾರ್ಟ್ ಆದ ಷೇರು ಸದಸ್ಯರು ಇವತ್ತಿಗೆ 5,011 ಮಂದಿ ಷೇರು ಸದಸ್ಯರು. ಆಗ ನಮ್ಮ 4.5 ಲಕ್ಷ ರೂಪಾಯಿ ಷೇರ್ನಿಂದ ಪ್ರಾರಂಭವಾದ ನಮ್ಮ ಸಂಸ್ಥೆ ಇವತ್ತು 3.5 ಕೋಟಿ ರೂಪಾಯಿ ಷೇರು ಬಂಡವಾಳ ಹೊಂದೈತಿ. ಕೇವಲ 18 ಲಕ್ಷ ರೂಪಾಯಿ ಡೆಪಾಸಿಟ್ ಹೊಂದಿದಂತಹ ಸಂಸ್ಥೆ ಇವತ್ತಿಗೆ 80 ಕೋಟಿ ರೂಪಾಯಿ ಡೆಪಾಸಿಟ್ ಅನ್ನು ಹೊಂದಿ ಸಂಸ್ಥೆ ಬೆಳಕೋತ ಬಂತೀವಿ. ನಾವು ಏನಾದರೂ ಸಾಲ ಸೌಲಭ್ಯಗಳನ್ನು ನೀಡುವುದಿದ್ರೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಅವ್ರಿಗೆ ಏನ್ ಬೇಕಾಗೈತೆ ಅದನ್ನ ನೋಡಿ ಸಾಲ ಕೊಡ್ತೀವಿ. ಬರೀ ಸಾಲ ಬಂದಾನು ಆಸ್ತಿ ಕೊಟ್ಟ ಅಂತ ಏನ್ ಕೊಟ್ಟಿಲ್ಲ. ಅವ್ರಿಗೆ ಅವಶ್ಯಕತೆ ಇದ್ರೆ ಮಾತ್ರ ಅಂತ ಜನರಿಗೆ ಸಾಲ ಸೌಲಭ್ಯಗಳು ಮತ್ತು ಮರುಪಾವತಿ ಮಾಡ್ತಾರಲ್ಲ ಅನ್ನುವಂತ ಒಂದು ಪರಿಶೀಲಿಸಿ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ ಅಧ್ಯಕ್ಷರು ಹೆಂಗಂದ್ರೆ ಈಗ ಅವ್ರು ಮುಂಜಾನೆ 10:30 ಗಂಟೆಗೆ ಬಂದ್ರೆ ರಾತ್ರಿ 10:30 12 ತಾಸು ನಮ್ಮ ಬ್ಯಾಂಕ್ ಇರ್ತಾರೆ. ಹಿಂಗಾಗಿ ನಮಗೆ ಅವರೆಲ್ಲ ಒಂದು ಮಾರ್ಗದರ್ಶನ ಮುಖಾಂತರ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಕತ್ತೈತಿ ಅಂತ ನಾ ಹೇಳಲು ಇಷ್ಟಪಡ್ತೇನೆ. ಅದಂತೆ ಎಲ್ಲ ಸರ್ವ ಸದಸ್ಯರು ನಿರ್ದೇಶಕರು ಕೂಡ ಏನ ಹೇಳಿದ್ರು ಇದ್ರು ಬಂದ್ ಕೇಸ್ ಅವ್ರಿಗೆ ಹಿಂಗ್ ಮಾಡ್ರಿ, ಇದು ಹಿಂಗ್ ಸರಿ ಆಕೈತಿ, ಅವ್ರ ಸಲಹೆ ಸೂಚನೆ ಕೇಳ್ತೀವಿ, ಅವರು ನಮ್ಗೆ ಸಲಹೆ ಸೂಚನೆ ಕೊಡ್ತಾವ. ಅವರಿಂದನೂ ನಮ್ಮ ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೆಯಕತ್ತೈತಿ. ಮುಂದೆ ಇನ್ನ ಹೆಚ್ಚಿನ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯ ದಿನಾಂಕ 18/9/2025 ಗುರುವಾರದಂದು ಸಂಸ್ಥೆಯ ಆವರಣದಲ್ಲಿ ನಡೆಯಲಿದ್ದು, ಈ ಒಂದು ಮಹಾಸಭೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅಧ್ಯಕ್ಷತೆಯನ್ನ ವಹಿಸ್ತಾರ.
ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಸರ್ವ ನಿರ್ದೇಶಕ ಮಂಡಳಿಯವರು ಕೂಡ ಈ ಸಭೆಯನ್ನ ಯಶಸ್ವಿಯಾಗಿ ಗೊಳಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ, ಈ ಒಂದು ಮಹಾಸಭೆಗೆ ಎಲ್ಲ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರು ಆಗಮಿಸ್ತಾರ. ಈ ಸಭೆಯನ್ನ ಎಲ್ಲರೂ ಕೂಡಿ ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ವಿನಂತಿ. ಇವತ್ತಿನ ಈ ಸಭೆಯ ಉದ್ದೇಶ, ಇವತ್ತಿನ ಈ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಇದ್ದಾರೆ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರು ಹಾಗೂ ನಮ್ಮ ಅಧ್ಯಕ್ಷರು, ಸರ್ವ ನಿರ್ದೇಶಕ ಮಂಡಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮ, ಶ್ರೀ ಗುರು ದಿಗಂಬರೇಶ್ವರಾಯ ನಮ. ನಮ್ಮ ಈ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯು 1997ರಲ್ಲಿ ಪ್ರಾರಂಭಗೊಂಡಾಗಿನಿಂದ ಇವತ್ತು ಸೆಪ್ಟೆಂಬರ್ 18, 2025ರಂದು 28ನೇ ವಾರ್ಷಿಕ ಮಹಾಸಭೆಯನ್ನು ಆಚರಿಸುತ್ತಿದ್ದು, ವಾರ್ಷಿಕ ಮಹಾಸಭೆ ಅಲ್ಲ, ಅದು ಮಹಾ ಉತ್ಸವ, ಗಲಗಲಿಯಲ್ಲಿ ನಡೆಯುತ್ತಿರುವ ಮಹಾ ಉತ್ಸವ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆ ಟೈಪ್ ನಾವೆಲ್ಲರೂ ಕೂಡಿ ಮಾಡ್ತೀವಿ. ಅದು ಸಾರ್ವಜನಿಕರ ಸಹಕಾರವು ಇದಕ್ಕೆ ಬೇಕು. ಇನ್ ಮುಂದೆ ಬ್ಯಾಂಕಿನ ಅಧ್ಯಕ್ಷರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಇಲ್ಲಿ ದುಡಿಯುವಂತ ಎಲ್ಲ ವರ್ಗದವರಿಗೆ ಅತಿ ಹೈಯೆಸ್ಟ್ ಪೇಮೆಂಟ್ ಅನ್ನು ಕಲ್ಪಿಸಿದ್ದಾರೆ ಎಲ್ಲರೂ ಕೂಡಿ. ಆಮೇಲೆ ನಮಗೆ ಸೌಲಭ್ಯ ಬಹಳ ಕೊಟ್ಟಾರೆ. ಸ್ವತಃ ಅವ್ರು ಮುಂಜಾನೆ 10 ಗಂಟೆಗೆ ಬಂದ್ರೆ ರಾತ್ರಿ 10 ಗಂಟೆವರೆಗೂ ಬ್ಯಾಂಕ್ ನಲ್ಲಿ ಕೂತು ಏನ್ ನಡೆದೈತಿ ಏನಿಲ್ಲ, ಹೊಳ್ಳಿ ನಿನ್ ನಡೆದಂತ ಕೆಲಸನ ಪರಿಶೀಲನೆ ಮಾಡ್ತಾರೆ. ಇವತ್ತು ಏನ್ ನಡಿಬೇಕಂತ ಹೇಳ್ತಾರೆ, ಹೊಳ್ಳಿ ನಾಳೆ ಏನ್ ಮಾಡ್ಬೇಕು ಅದನ್ನ ಹೇಳ್ತಾರೆ. ಅವರಿಂದ ನಮ್ಗೆ ಬಹಳ ಸ್ಟೇಜ್ ಕರೇಜ್ ಬಂದೈತಿ. ಅವ್ರ ಟೈಪ್ ಮಾತಾಡುವಂಗ ನಾವ್ ಆಗಿವು. ಅವ್ರ ಮಾರ್ಗದರ್ಶನ ಯಾವಾಗ್ಲೂ ನಮ್ಗೆ ಇರ್ತೈತಿ. ಅವ್ರು ನಮ್ಗೆ ದುಡಿಯುವಂತವ್ರಿಗೆ ಏನೇನ್ ಅನುಕೂಲ ಮಾಡ್ಕೊಟ್ಟಾರಪ್ಪ ಅಂದ್ರ, ಎಂದೂ ಇಲ್ಲಾರಂತ ಪೇಮೆಂಟ್ ಹೈಯೆಸ್ಟ್, ಬಾಗಲಕೋಟೆ ಜಿಲ್ಲಾದಾಗ ಹೈಯೆಸ್ಟ್ ಪೇಮೆಂಟ್ ನಮ್ಗೆ ಮಾಡ್ಕೊಟ್ಟಾರ ಮೊನ್ನೆ ಜನವರಿಂದ, ಇದು ಏಪ್ರಿಲ್ 1ರಿಂದ. ಎಷ್ಟು ಕೊಡ್ತಾರೆ? ಮತ್ತು ಇನ್ನೂ ಏನೈತಿ, ಪೇಮೆಂಟ್ ಹೈಯೆಸ್ಟ್ ಅಂದ್ರೆ 45,000 ರೂಪಾಯಿ ತನಕ ಪೇಮೆಂಟ್ ಮಾಡ್ಕೊಟ್ಟಾರ. ಜಸ್ಟ್ ಅಟೆಂಡರ್ಸ್ 25,000 ರೂಪಾಯಿ ಬೀಳೋ ಪೇಮೆಂಟ್ ಹಾಕೊಟ್ಟಾರ. ಮ್ಯಾನೇಜರ್ಸ್ 55,000 ರೂಪಾಯಿ ಬೀಳೋ ಪೇಮೆಂಟ್ ಹಾಕೊಟ್ಟಾರ. ಈ ಟೈಪ್ ಪೇಮೆಂಟ್ ನಾವು ಎಂದೂ ಕಂಡಿಲ್ಲ. ಯಾವ ಸಂಸ್ಥೆ ಕೇಳ್ಕೊಂಡ್ಬಂದು ಈ ಟೈಪ್ ಪೇಮೆಂಟ್ ಎಲ್ಲಿಯೂ ಇಲ್ಲ. ಅವ್ರಿಗೆ ಮೊದಲ ಅಭಿನಂದನೆ ಸಲ್ಲಿಸುತ್ತೇನೆ. ಆಮೇಲೆ ಇನ್ನೊಂದು ದುಡಿಯೋರಿಗೆ ಇನ್ನೊಂದು ವಿಶೇಷ ಏನು ಸೌಲಭ್ಯ ಕಲ್ಪಿಸಿದಂತ ಅಂದಾರಪ್ಪ ಅಂದ್ರೆ, ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡ್ತಂದಾರ. ಮಿನಿಮಮ್ 5 ಲಕ್ಷದಿಂದ 10 ಲಕ್ಷ ತನಕ ಕೊಡ್ತಾರ. ಅಂದ್ರೆ ನಮ್ಮ ಪೇಮೆಂಟ್ ನೋಡ್ಕೊಂಡು ಕೊಡ್ತಾರ. ಅದನ್ನ ಈ ಮಹಾಸಭೆಯಲ್ಲಿ ಮಂಡಿಸ ಪರ್ಮಿಷನ್ ತಗೊಂಡು RCS ಇಂದ ಪರ್ಮಿಷನ್ ಮಾಡಿ ಕೊಡ್ತಂತ ಹೇಳ್ಯಾರ. ಅದಕ್ಕೂ ಕೂಡ ತುಂಬ ಹೃದಯ ಅಭಿನಂದನೆ ಸಲ್ಲಿಸಿದವ್ರಿಗೆ. ಹೊಳ್ಳಿ ಅವರು ನಮ್ಮನ್ನ ದುಡಿಯವ್ರನ್ನಂತೇಳಿ ಎಂದೂ ಕಂಡಿದವ್ರು. ಅವ್ರ ತಮ್ಮ, ಅವ್ರ ಅಣ್ಣ, ಅವ್ರ ಮಕ್ಕಳ ಜೊತೆ ಕಂಡಾರ ಅವರು. ಆ ಟೈಪ್ ಈ ಟೈಪ್ ಅಧ್ಯಕ್ಷ ಎಲ್ಲಾ ಬ್ಯಾಂಕಿಗೆ ಸಿಕ್ಕರೆ ಬ್ಯಾಂಕ್ ನಂಬರ್ 1 ಆಗೋದ್ರಲ್ಲಿ ಸಂದೇಹ ಇಲ್ಲ. ಎಲ್ಲರಿಗೂ ಈ ಟೈಪ್ ಅಧ್ಯಕ್ಷ ಸಿಕ್ಲಿ, ಎಲ್ಲಾ ಬ್ಯಾಂಕ್ಗಳು ಇಂಪ್ರೂವ್ಮೆಂಟ್ ಆಗ್ಲಿ. ನಮ್ಗತ್ತೆ ನಾವಂತೂ ಕರ್ನಾಟಕದ ಇಂದಿಲ್ಲ ನಾಳೆ ಕರ್ನಾಟಕದ ನಂಬರ್ 1 ಬ್ಯಾಂಕ್ ಆಗೇ ಆಗ್ತೀವಿ ಅಂತ ಚಾಲೆಂಜ್ ಮಾಡಿ ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ರಂಗಪ್ಪ ಹಣಮಂತ ನಿಡೋನಿ. ಚಿಕ್ಕರಗದವ್ರು ನಾವು ಗಲಗಲಿ ಚಿಕ್ಕರಗಲಿ ಬ್ಯಾರೆ ಅದ. ಗಲಗಲಿ ಅಂದ್ರೆ ನಾವ್ ಒಂದ ಚಿಕ್ಕರಗಲಿ ಅದ. ಬಳಿ ಒಂದ ನಮ್ಗೆ ಅಡ್ಡ ಐತಿ. ನಾವು ಎಲ್ಲೋ ಬ್ಯಾಂಕಿಗೆ ಸಾಲ ಕೇಳಕ್ ಹೋದಿವಿ, ಯಾರು ಸಾಲ ಕೊಡಾಕ ನಿಮ್ ಊರ್ ಮುಳುಗಡೆ ಐತಿ, ಸಾಲ ಕೊಡಂಗಿಲ್ಲ. 20 ವರ್ಷದಿಂದ ನಮ್ ಊರ್ ಮುಳುಗಡೆ ಐತಿ ಹೇಳ್ಕೊತ ಬಂದ್ರೆ. ಇವ್ ಚೆನ್ನಾಗ್ ಶೆಟ್ರು, ಇದ್ದ ಬಾವಡಿ ನಿಂಗಣ್ಣರು, ಈಗೆಲ್ಲ ಇತ್ತು ಮೊದಲಿದ್ದವ್ರು ಈಗಿದ್ದವ್ರು ಕೂಡ ಏನ್ ಮಾಡಿದಾರ ಅಂದ್ರ, ಹಿಂಗ್ ಯಾಕೆ ಹಿಂಗ್ ಅಡ್ಡಾಡಕೈತಿ ಅಂದ್, ಇಲ್ರಿ ಮನಿ ಕಟ್ಟಾಕತ್ತೀನಿ, ರೊಕ್ಕ ಸಾಲಗಳು ಸಿಗವಲ್ವ, ನೀ ಬೇಕಂದ್ರೆ ಒಂದ್ 4 ಲಕ್ಷ ರೂಪಾಯಿ ಬೇಕು, 8 ಲಕ್ಷ ರೂಪಾಯಿ ಎಸ್ಟಿಮೇಟ್ ಐತಿ ಮನಿಗೆ ಅತ್ತನಾಳ. ಅವನ್ 4 ಹಾಕಿ ನೀವೊಂದ್ 4 ಕೊಡ್ರ ಮನಿಗೆ ಒಂದ್ 8 ಲಕ್ಷ ರೂಪಾಯಿ ಒಂದ್ ವಾರದಾಗ ನಾ ಡಾಕ್ಯುಮೆಂಟ್ಸ್ ಏನ್ ಕೊಡ್ಬೇಕು, ಸಬ್ ರಿಜಿಸ್ಟರ್ ಆಫೀಸ್ನಾಗ ಡಿಗ್ರಿ ಮಾಡಿಸ್ಕೊಟ್ಟ ಬೆಳಗ್ಗೆ ನನಗೆ 4 ಲಕ್ಷ ರೂಪಾಯಿ ಕೊಟ್ರು. ಆ 4 ಲಕ್ಷ ರೂಪಾಯಿದಿಂದ ನಾನು ಒಂದ್ 4 ಲಕ್ಷ ಆಗಿ 8 ಲಕ್ಷದಾಗ ಮನಿ ಕಟ್ಸಿನಿ. ಅದು ಹೊಳ್ಳಿ ಈ ವರ್ಷ 2024 ಅಕ್ಟೋಬರ್ದಾಗ ಅದು ಮುಳುಗಡೆ ಆಯ್ತು. ಮುಳುಗಡೆ ಆದಾಗ ಅದರ ಮನಿ ವ್ಯಾಲ್ಯೂ ಈಗ 80 ಲಕ್ಷ ಆಗಿ ನನಗ 80 ಲಕ್ಷ ರೂಪಾಯಿ ರೊಕ್ಕ ಬಂತು. ಅದರಿಂದ ಈ ಬ್ಯಾಂಕಿನ ಉಪಕಾರ ಮಾಡ್ಯಂಗಿಲ್ಲ. ಈ ಬೋರ್ಡ್ ಈ ಯಾವ್ದೇ ಇರ್ಲಿ, ಸಿಬ್ಬಂದಿನೇ ಇರ್ಲಿ, ಯಾರೇ ಇರ್ಲಿ, ಇವ್ರು ಎಷ್ಟಪ್ಪ ಅಂದ್ರೆ ನಮ್ಗ ಒಂದ್ ನಮ್ಮ ಮನಿದೇವ್ರ ವೆಂಕಟರಾಮಪ್ಪ ತಿಳ್ಕೊಂಡ್ಬಿಟ್ಟು, ಬಸವಣ್ಣ ಅಂದ್ರೆ ವೆಂಕಟರಾಮ ಯಾರು ಸೇಮ್ ಅಂತ ತಿಳ್ಕೊಂಡ್ಬಿಟ್ಟು ಈ ವಿಷಯ. 4 ಧನ್ಯವಾದ.